ನೂಲು ಚಮಕ ರೇಷ್ಮೆ ಸಿಗ್ಲಾರ್ದಂಗ ಮಾಡಿ ಹೊಲಿಗೆರ್ ಮಾಡಿದವರು ನಿಮ್ ಕೇಂದ್ರ ಸರ್ಕಾರ, ನಿಮ್ ನರೇಂದ್ರ ಮೋದಿ. ಹಲೋ. ಹಲೋ ಹಲೋ. ವಿಜಯಾನಂದ ಕಾಶ್ಯಪ ಸಾಹೇಬ್ರ ಅಲ್ರಿ ಮಂತ್ರಿ ಅವರು? ಹೌದ್ರಿ, ನಾನು ಭೀಮರಾಜ್ ಸೇನೆ ರಾಜ್ಯಾಧ್ಯಕ್ಷರು ಮಾತಾಡೋದು, ಶಿವ ನಾಟಿಕರ್ ಅಂತ. ಹೇಳ್ರಿ ಸಾಹೇಬ್ರ, ನೀವು ಯಾವ್ದೋ ಒಂದು ಕಾರ್ಯಕ್ರಮದಾಗ ಹಾ ಹೊಲಿಗೆರೆಗೆ ಅಂತ ಹೇಳಿ ಒಂದು ಪದ ಬಳಸ್ತಿರಲ್ಲ, ಯಾಕ್ರಿ? ನೋ 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 ತಪ್ಪು ಸಂದೇಶ ಹೋಗೈತಿ. ಕೇಂದ್ರ ಸರ್ಕಾರ ಎಲ್ಲವನ್ನ ಹಾಳು ಮಾಡಿದೆ. ಅದು ನಿಮ್ ಶಬ್ದ, ಅದನ್ನ ಯಾರೋ ತಿರ್ಚಿದಾರ. ಅದನ್ನ ಅಲ್ಲ, ತಿರ್ಚಿದಾರಲ್ಲ, ಅದು ಮಾಡಿ ನಾನು 1 ವರ್ಷ ಆಗೈತಿ ಅದು. ಅದನ್ನ ಯಾರೋ ತಿರ್ಚಿ ಬೇಕು ಅಂತ ಅದನ್ನ ಎಡಿಟ್ ಮಾಡಿ ಹಾಕಿದಾರ. ನನಗೂ ನೋಡಿದೆ ನಾನು ಇವತ್ತ. ಅಲ್ಲ ಸರ್, ಈಗ ಎಡಿಟ್ ಯಾವ ತರ ಮಾಡಕ್ ಆಗ್ತದೆ ಹೇಳ್ರಿ? ನೀವು ಸ್ಪಷ್ಟವಾಗಿ ಸ್ಟಾರ್ಟಿಂಗ್ ಅಲ್ಲೇ ನೀವು ಹೊಲಿಗೆರಿ ಮಾಡಿದ್ರಿ. ನಾನಂತರೂ ಅಂದಿಲ್ಲ. ಅಂದಿಲ್ಲ ಅಂತ ನೀವು ಹೆಂಗ್ ಪ್ರೂವ್ ಮಾಡ್ತೀರಿ ಸರ್? ಪ್ರತಿಯೊಬ್ಬರಿಗೆ ಸ್ಪಷ್ಟವಾಗಿ. ಸರ್ವರಿಗೂ ಕ್ರಾಂತಿಕಾರಿ ಜೈ ಭೀಮ್. ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ತಾಲೂಕು ನೂತನ ಸಚಿವರಾಗಿರ್ತಂಥ ವಿಜಯಾನಂದ ಕಾಶ್ಯಪ್ನವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಹೊಲಿಗೆರಿ ಅನ್ನುವಂಥ ಪದ ಬಳಸಿದ್ದು ಅಕ್ಷಮ್ಯ ತಪ್ಪು. ಯಾಕಪ್ಪ ಅಂತಂದರೆ ಅದೇ ಉದ್ದೇಶಕ್ಕೋಸ್ಕರ ನಾನು ನಿನ್ನೆಯಿಂದ ಅವ್ರ ನಂಬರ್ ಟ್ರೈ ಮಾಡ್ತಾ ಇದ್ದೆ. ಇವತ್ತು ಬೆಳಗ್ಗೆ ಅವ್ರ ನಂಬರ್ಗೆ ಫೋನ್ ಮಾಡಿದಾಗ ನನ್ನ ಜೊತೆ ಮಾತಾಡಬೇಕಾದ್ರೆ ಅದು ನಾನು ಮಾತಾಡಿಲ್ಲ, ಹೋದ ವರ್ಷದಿಂದ ವಿಡಿಯೋ ಇದೆ, ಅದು ಯಾರೋ ತಿರ್ಚಿದ್ದಾರೆ ಅಂತ ಹೇಳಿ ಉಡಾಪಿ ಉತ್ತರಗಳನ್ನು ಕೊಟ್ಟು ಕಟ್ ಮಾಡಿದ್ದಾರೆ ಫೋನು. ತಿರ್ಗಾ ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ಅವ್ರಿಗೆ ಒಂದು ಸ್ವಲ್ಪ ಏನಾದರೂ ನಾಲೆಜ್ ಇದ್ದರೆ, ಏನಾದರೂ ಸ್ವಲ್ಪ ಮಾನ ಮರ್ಯಾದೆ ಇದ್ದರೆ, ಒಬ್ಬ ಪಬ್ಲಿಕ್ ಫಿಗರ್ ಅವರು, ಯಾಕಂದರೆ ಜನಕ್ಕೆ ಉತ್ತರ ಕೊಡುವಂಥ ಸಾಮರ್ಥ್ಯ ಇರಬೇಕಾಗಿತ್ತು. ಯಾಕಂತಂದರೆ ಅವರು ಮೊನ್ನೆ ರಾಜಭವನದಲ್ಲಿ ಮಂತ್ರಿ ಸ್ಥಾನ ಪ್ರಮಾಣವಚನ ಸ್ವೀಕರಿಸೋ ಸಮಯದಲ್ಲೇ ನೋಡಿದ್ವಿ ನಾವು ಅವ್ರ ಪರಿಸ್ಥಿತಿ ಹೆಂಗಿದೆ ಅಂತ. ಅವ್ರಿಗೆ ಪ್ರಮಾಣವಚನ ಸ್ವೀಕರಿಸ್ಲಿಕ್ಕೂ ಬರ್ತಾ ಇಲ್ಲ. ಅಂಥ ವ್ಯಕ್ತಿನ ಡಿ.ಕೆ. ಶಿವಕುಮಾರ್ ಸಾಹೇಬರು ತಮ್ಮ ಸಚಿವ ಸಂಪುಟದಲ್ಲಿ ಇವರಿಗೆ ಮಂತ್ರಿ ಮಾಡಿದ್ದಾರೆ. ಅದು ಹೋದ್ರೆ ಹೋಗಲಿ, ಇವರಿಗೆ ಬೇರೆ ಕಾರ್ಯಕ್ರಮಗಳಲ್ಲಿ ಯಾವುದೋ ಒಂದು ಉದಾಹರಣೆಗೆ ಹೊಲಿಗೆರಿ ಅನ್ನುವಂಥ ಪದ ಬಳಸ್ತಿರಲ್ಲ. ನೀವು ಒಬ್ರು ಜವಾಬ್ದಾರಿ ಸ್ಥಾನದಾಗಿರೋರು, ಒಬ್ಬರು ಸಚಿವ ಸ್ಥಾನದ ಒಂದು ಅತ್ಯುನ್ನತ ಸ್ಥಾನ ಅದು. ಆ ಸ್ಥಾನದಲ್ಲಿ ಕೂತ್ಕೊಂಡು ನೀವು ಹೊಲಿಗೆರಿ ಅನ್ನೋಂಥ ಪದ ಬಳಸಿದ್ರಲ್ಲ, ಅದು ತಪ್ಪು ಅಂತ ನಾವು ವಿರೋಧ ಮಾಡ್ತೀನಿ. ಮತ್ತು ಇನ್ನೊಂದು, ಇಮಿಡಿಯೇಟ್ಲಿ ನೀವಂತೂ ಫೋನ್ ತೆಗಿತಾ ಇಲ್ಲ. ಈಗಾಗಲೇ ಆಲ್ರೆಡಿ ಸ್ವಲ್ಪ ಮಾತಾಡಿದ್ರಿ ನನ್ನ ಜೊತೆ, ಆದ್ರೆ ಮಾತಾಡಿದ್ರು ನೀವು ಇನ್ನೂ ನನಗೆ ಉತ್ತರ ಕೊಡಬೇಕಾಗಿದ್ದು ಕೊಟ್ಟಿಲ್ಲ. ನೀವು ತಪ್ಪು ಮಾಡಿರಿ ಅಂತ ಎದ್ದು ಕಾಣ್ತದೆ. ಅದಕ್ಕೆ ವಿಜಯಾನಂದ ಕಾಶ್ಯಪ್ನವರೇ, ನೀವು ಇಮಿಡಿಯೇಟ್ಲಿ ಬಹಿರಂಗವಾಗಿ ಕ್ಷಮೆ ಯಾಚಿಸದೆ ಹೋದರೆ ನಾವು ನಾಳೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮ ಭೀಮರಾಜ್ ಸೇನೆ ವತಿಯಿಂದ ಹೋರಾಟ ಹಮ್ಮಿಕೊಂಡಿದ್ದೀವಿ. ನಾನು ಭೀಮರಾಜ್ ಸೇನೆ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇರೋದು. ನೀನು ಫಸ್ಟು ತಲೆಯಲ್ಲಿಟ್ಕೋ, ನೀನು ಅನ್ನೋಂಥ ಪದ ನಾನು ಯಾಕೆ ಬಳಸ್ತಾ ಇದ್ದೀನಿ ಅಂದರೆ, ನೀನು ಹೊಲಸು ನಾಲಿಗೆಯಿಂದ ಹರಿಬಿಟ್ಟಿದೆಯಲ್ಲ, ಹರಿಬಿಟ್ಟಿದ ನಾಲಿಗೆಯನ್ನು ಸ್ವಚ್ಛ ಮಾಡ್ಕೋ. ಮತ್ತು ಹೊಲಿಗೆರಿ ಅನ್ನುವಂಥ ಪದ ನಾನು ಇನ್ನು ಅಂದಿಲ್ಲ ಅಂತ ನೀನು ಯಾವಾಗ ಹೇಳಿದೆಯಲ್ಲ, ಅಂದಿಲ್ಲ ಅಂತೇಳಿ ಹಾಗೆ ಬಹಿರಂಗವಾಗಿ ಒಂದು ಪ್ರೆಸ್ ಮೀಟ್ ಮಾಡ್ತೀವೋ ಇಲ್ಲ ಕ್ಷಮೆ ಕೇಳ್ತೀವೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀನು 1 ಅವರ್ 2 ಅವರಲ್ಲಿ ನೀನು ಕ್ಷಮೆ ಯಾಚಿಸಲೇಬೇಕು. ಇಲ್ಲ ಅಂತಂದರೆ ಇಡೀ ರಾಜ್ಯಾದ್ಯಂತ ನಿನ್ನ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ. ಹೊಲಿಗೆರಿ ಅನ್ನುವಂಥ ಪದ ನೀನು ವಾಪಸ್ ತಗೊಳ್ಬೇಕು. ಇಲ್ಲದಿದ್ದರೆ ನಿನಗೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾದಂತೇಳಿ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ.